ಡಯಾಬಿಟಿಕ್ ಅನ್ನೋದು ಪ್ರತಿ ಮನೆಯಲ್ಲೂ ಯಾರಿಗಾದ್ರೂ ಒಬ್ರಿಗಾದ್ರೂ ಡಯಾಬಿಟಿಕ್ ಅನ್ನೋದು ಇದ್ದೇ ಇರುತ್ತೆ. ಈ ರೀತಿಯಾದಂತಹ ಒಂದು ಪ್ರಾಡಕ್ಟ್ಸ್ ನ ತಗೊಂಡ್ಬರ್ಬೇಕು, ಜನಕ್ಕೆ ಒಂದು ಸಹಾಯ ಮಾಡುವಂತಹ ಮನೋಭಾವ ತಮಗೆ ಹೇಗೆ ಬಂತು, ಹೇಗೆ ನೀವು ಇದನ್ನ ಯೋಚನೆ ಮಾಡಿದ್ರಿ? ಇವಾಗ ಪ್ರತಿ ಮೂರಲ್ಲೊಬ್ಬರಿಗೆ ಡಯಾಬಿಟಿಕ್ಸ್ ಇದೆ ಅಂತ ನಿಮಗೆ ಗೊತ್ತಿರೋಂಥದ್ದು. ಇದಕ್ಕಿಂತ ಮೇಯ್ನು ಹೆಚ್ಚಾಗಿ ನಾನು ಡಯಾಬಿಟಿಸ್ಗೆ ಯಾಕೆ ಫೋಕಸ್ ಮಾಡಿ ಒಂದು ಪ್ರಾಡಕ್ಟ್ನ ತೊಗೊಂಬಂದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಮ್ಮ ತಂದೆಗೆ ಡಯಾಬಿಟಿಸ್ ಅಂತ 20 to 30 ಇಯರ್ಸಿಂದನೂ ಡಯಾಬಿಟಿಸ್ ಇತ್ತು. ಅವ್ರು ರೆಗ್ಯುಲರ್ ಆಗಿ ಅವರ ಟ್ರೀಟ್ಮೆಂಟ್ನ ತೊಗೊತಾನೆ ಇದ್ರು ರೆಗ್ಯುಲರ್ ಡಾಕ್ಟ್ರಲ್ಲಿ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಅವ್ರಿಗೆ ಡಯಾಬಿಟಿಸಿಂದ ಆಗಿರುವಂಥ ಸೈಡ್ ಎಫೆಕ್ಟ್ ಬಂದು ಕಿಡ್ನಿ ಪ್ರಾಬ್ಲಮ್ ಆಗಿತ್ತು, ಮತ್ತು ಒಂದು ನರಗಳದ್ದು ಕೂಡ ಪ್ರಾಬ್ಲಮ್ ಆಗಿ, ಮತ್ತು ಒಂದು ಬೋನ್ಸ್ದು ಕೂಡ ಪ್ರಾಬ್ಲಮ್ ಆಗಿ ಅವರು ಸಫರ್ ಮಾಡ್ತಿದ್ರು. ನಾವು ಕೂಡ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಒಂದು 15 lakhsವರೆಗೂ ಅವ್ರಿಗೆ ತುಂಬ ಎಕ್ಸ್ಪೆನ್ಸ್ ಆಯಿತು. ಇದಾದ್ಮೇಲಿಂದ ನಾವು ಥಿಂಕ್ ಮಾಡ್ದು, ಈಗ ನಾವೇ 15 ಲಕ್ಷನ ಪೇ ಮಾಡ್ದು ಅಂತ ಹೇಳಿದ್ರೆ ಸಾಮಾನ್ಯ ಜನಗಳು ಏನು ಮಾಡ್ತಾರೆ, ಎಲ್ಲರಿಗೂ ಡಯಾಬಿಟಿಸ್ ಅನ್ನೋದು ಇರೋದೇ ಆಯ್ತಲ್ವ ಅಂತೇಳಿ ಇವ್ರುಗಳಿಗೆ ನಾವು ಏನಾದರೂ ಮಾಡಬೇಕು. ಜೊತೆಗೆ ನಮ್ಮ ತಂದೆನೂ ಕೂಡ ನೆಕ್ಸ್ಟ್ ಆ ಥರ ಡಯಾಬಿಟಿಸಿಂದ ಸೈಡ್ ಎಫೆಕ್ಟ್ ಆಗ್ತಿರೋ ಥರ ಏನಾದರೂ ನೋಡಬೇಕು, ಮತ್ತು ಇದನ್ನೇನಾದರೂ ರಿವರ್ಸ್ ಮಾಡ್ಬೋದಾ, ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ಆಯುರ್ಬ್ರಹ್ಮ ಟೀಮು ಡಾಕ್ಟರ್ಸ್ಗಳಿದ್ದಾರೆ, ಅವ್ರ ಹತ್ರ ನಾನು ಒಂದು ಮೀಟಿಂಗ್ ಕೂತಾಗ ಅವರು ನನಗೆ ಒಂದು ವೀಕು ಅಥವಾ 1 ಮಂತ್ವರೆಗೂ ಡಿಸ್ಕಷನ್ ಆಯಿತು. ಅದಾದ್ಮೇಲಿಂದ ಒಂದು ಪ್ರಾಡಕ್ಟ್ನ ತಂದು, ಅದು ವಂಡರ್ಫುಲ್ ಪ್ರಾಡಕ್ಟ್ ಬಂದು ಆರ್ಮೇಹ ಅಂತ. ಆರ್ಮೇಹ ಅಂದರೆ ರಿವರ್ಸ್ ಮಧುಮೇಹ ಅಂತ ಪ್ರಾಡಕ್ಟ್ನ ತಂದು, ಇದರಲ್ಲಿ ಒಂದು ಪೌಡ್ರ್ ಫಾರ್ಮೇಷನ್ ಇರುತ್ತೆ, ಒಂದು ಲಿಕ್ವಿಡ್ ಫಾರ್ಮೇಷನಲ್ಲಿ ಇರುತ್ತೆ. ಏನಕ್ಕೆ ಆರ್ಮೇಹ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಡಯಾಬಿಟಿಸ್ಗೆ ಕಂಟ್ರೋಲ್ ಆಗಿರೋದು ಗೊತ್ತು, ಡಯಟ್ ಮಾಡೋದು ಗೊತ್ತು, ವಾಕ್ ಮಾಡಿದ್ರೆ ಇದಾಗುತ್ತೆ ಅದಾಗುತ್ತೆ ಅಂತ ಎಲ್ಲ ಗೊತ್ತು. ನಾವೇನು ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ರಿವರ್ಸ್ ಆಗುವಂಥ ಪರಿಹಾರ ಏನು ತರೋಣ ಅಂತ ಹೇಳಿದ್ರೆ, ನಮ್ಮಲ್ಲಿ ಮೇಯ್ನು ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ. ಡಯಾಬಿಟಿಸ್ ಬಂದಮೇಲೆ ಎಲ್ಲ ಆರ್ಗನ್ಸು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದನ್ನು ಫಸ್ಟು ನಾವು ಸೇಫ್ ಮಾಡುವಂಥ ಪ್ರಾಡಕ್ಟ್ನ ನೋಡಿ, ನಮ್ಮಲ್ಲಿ ನಮ್ಮ ನೇಚರ್ ಕೊಟ್ಟಿರುವಂಥದ್ದು, ನೇಚರೇ ನಮಗೆ ಶುಗರ್ ಕೊಟ್ಟಿದೆ ಅಂತ ಹೇಳಿದ್ರೆ ಪರಿಹಾರನೂ ಕೂಡ ನಮಗೆ ನೇಚರ್ ಕೊಟ್ಟಿರುತ್ತೆ, ಅದರಲ್ಲಿ ಪರಿಹಾರ ಇದ್ದೇ ಇರುತ್ತೆ. ಆದರೆ ಕೆಲವ್ರಿಗೆ ಗೊತ್ತಿರಲ್ಲ ಅಷ್ಟೇ, ಅದನ್ನು ಕಂಟ್ರೋಲ್ ಮಾಡಬೇಕು, ಈ ಥರ ಮೇಂಟೈನ್ ಮಾಡಬೇಕು, ಈ ಥರ ಮಾಡ್ಕೊಂಡು ಹೋಗ್ತಿರ್ತಾರೆ. ನಾವೇನು ಅಂತ ಹೇಳಿದ್ರೆ ಫಸ್ಟು ಡ್ಯಾಮೇಜ್ ಆರ್ಗನ್ಸ್ನ ರಿಕವರ್ ಮಾಡೋಣ, ಆ ಥರ ನೋಡಿ ಅದಕ್ಕೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟ್ಸ್ನ ಸೆಲೆಕ್ಟ್ ಮಾಡಿ ಅದನ್ನು ನಾವು ಒಂದು ಪೌಡರ್ ಫಾರ್ಮೇಷನ್ ಅಲ್ಲಿ ತಯಾರು ಮಾಡೋದು. ವಿತಿನ್ 3 months ಅಲ್ಲಿ ಏನೇ ಆರ್ಗನ್ಸ್ ಡ್ಯಾಮೇಜ್ ಮಾಡಿದ್ರು ಅವ್ರು ಮಾಸ್ಟರ್ ಚೆಕಪ್ ಮಾಡಿಸಿ ನೋಡ್ಬೋದು, ಮತ್ತೆ 3 months ಬಿಟ್ಟು ನೋಡ್ಬೋದು. ಎಲ್ಲ ಆರ್ಗನ್ಸ್ ಆಗಲಿ, ಲಿವರ್ ಆಗಲಿ, ಪ್ಯಾನ್ಕ್ರಿಯಾಸ್ ಆಗಲಿ, ಆರ್ ಕಿಡ್ನಿ ಆಗಲಿ, ಇಂಟೆಸ್ಟೈನ್ ಆಗಲಿ, ಹಾರ್ಟ್ ಫಂಕ್ಷನ್ ಆಗಲಿ, ನರ್ವ್ ಸಿಸ್ಟಮ್ಸ್ ಆಗಲಿ, ಬೋನ್ಸ್ ಆಗಲಿ, ಎಲ್ಲದಕ್ಕೂ ಕೂಡ ರಿವರ್ಸ್ ಆಗುವಂಥದ್ದನ್ನ, ಡ್ಯಾಮೇಜನ್ನು ರಿವರ್ಸ್ ಆಗುವಂಥದ್ದನ್ನ ಪ್ರಾಡಕ್ಟ್ನ ಫಸ್ಟ್ ಮಾಡೋದು. ಅದ್ರ ಜೊತೆಗೆ ಇನ್ಸುಲಿನ್ ತಾನಾಗೆ ಜನರೇಟ್ ಮಾಡೋ ಥರ ಅದನ್ನು ಮಾಡೋದು. ಅದು ಡ್ಯಾಮೇಜ್ ಆಗಿರೋದ್ರಿಂದ ಇನ್ಸುಲಿನ್ ಕರೆಕ್ಟಾಗಿ ಜನರೇಟ್ ಮಾಡಲ್ಲ, ಅದನ್ನು ಡ್ಯಾಮೇಜ್ನ ನಾವು ರಿಪೇರ್ ಮಾಡಿದ್ರೆ ತಾನಾಗೆ ಇನ್ಸುಲಿನ್ ಜನರೇಟ್ ಆಗುತ್ತೆ. ಈ ಥರ ನಾವೇನು ಮಾಡೋದು ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ನ ರೆಡಿ ಮಾಡೋದು. ಅದ್ರ ಜೊತೆಗೆ ಇನ್ನೊಂದು ಲಿಕ್ವಿಡ್ ಫಾರ್ಮೇಷನ್ ಯಾವ ಥರ ಅಂತ ಹೇಳಿದ್ರೆ, ಈಗ ಎಲ್ಲೇ ಹೋಗಲಿ, ಈಗ ಅಲ್ಲಿ ನೋವು ಅಂತ ಹೋದ್ರೂ ಡಾಕ್ಟರ್ಸ್ ಅವರ ಡಯಾಬಿಟಿಸ್ ಚೆಕ್ ಮಾಡಿ ಸ್ವಲ್ಪ ಜಾಸ್ತಿ ಇದೆ, ಆ್ಯಕ್ಚುಲಿ ಪೈನ್ ಇದೆ ಅಂದರೆ ಜಾಸ್ತಿ ಇದ್ದೇ ಇರುತ್ತೆ, ಆಯಿತಾ. ಜಾಸ್ತಿ ಇದೆ ಅಂತೇಳಿ ಇದು ಮಾಡುವಂಥದ್ದು. ಕೆಲವರು ಹೆದರ್ತಾರೆ, ನನಗೆ ಶುಗರ್ ಜಾಸ್ತಿ ಇದೆ ಅಂತಲೇ ಜಾಸ್ತಿ ಎದುರಿನೇ ಅವ್ರಿಗೆ ಇನ್ನೂ ಜಾಸ್ತಿ ಮಾಡ್ಕೋತಾರೆ ಹೊರತು ಯಾರಿಗೂ ಧೈರ್ಯ ಅನ್ನೋದಿಲ್ಲ. ಅದಕ್ಕೆ ನಾವೇನು ಮಾಡೋದು ಅಂತ ಹೇಳಿದ್ರು, ಇನ್ನೊಂದು ಫಾರ್ಮೇಷನ್ ಮಾಡೋದು, ಲಿಕ್ವಿಡ್ ಫಾರ್ಮೇಷನು. ಅದು ಎಷ್ಟು ವಂಡರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನನಗೆ ಯೂಸ್ ಮಾಡಿರುವಂಥ ಪೇಷಂಟ್ಸ್ಗಳನ್ನೇ ನನಗೆ ರಿಪೋರ್ಟ್ ಕೊಟ್ಟಿರೋಂಥದ್ದು. ಅವರು ಯೂಸ್ ಮಾಡಿ 400 ಇರ್ತದೆ ಶುಗರ್ ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ, ಬ್ಲಡ್ ಶುಗರು ಯೂಸ್ ಮಾಡಿ ವಿತಿನ್ 1 hourಲಿ ಮತ್ತೆ ಚೆಕ್ ಮಾಡಿ ನೋಡಿದಾಗ ಅದು 130 140 ಬಂದಿದೆ ವಿತಿನ್ 1 hourಲಿ, ಸ್ಪ್ಯಾನ್ ಆಫ್ 1 hourಲಿ. ಅದಾದ್ಮೇಲಿಂದ ನಮ್ಗೆ ಇನ್ನೂ ಖುಷಿ ಆಯಿತು. ನಾವೊಬ್ರಿಗೆ ಒಳ್ಳೇದು ಮಾಡೋಕೆ ಹೋದ್ರೆ ದೇವ್ರು ನಮಗೆ ನಮ್ಗೆ ಒಳ್ಳೇದಾಗ ಅಂತದ್ದು ಯಾವ್ದಾದ್ರು ಫಾರ್ಮುಲಾ ಕೊಟ್ಟ ಅಂತೇಳಿ, ಅದಾದ್ಮೇಲಿಂದ ನಾವು ತುಂಬ ಜನಕ್ಕೆ ಕೊಟ್ಟು 1 hourಗೆ ಚೆಕ್ ಮಾಡೋಕೆ ನೋಡ್ದು. ಯಾರು 200 300 400 ಇರೋದಿಲ್ಲ, ವಿತಿನ್ 1 hourಗೆ 130 200 ಅಂದರೆ 60% ಜನಗಳಿಗೆ 1 hourಗೆ ಬರ್ತಿದೆ. 20% ಜನಗಳಿಗೆ 3 hour 4 hour ಆಗ್ತಿದೆ ಶುಗರ್ ಕಂಟ್ರೋಲ್ಗೆ. ಆರ್ ಬೇರೆಯವ್ರಿಗೆಲ್ಲ 1 day 2 day 3 day 1 week ಈ ಥರ ತಗೊಳುತ್ತೆ. ಯಾಕಂದರೆ ಎಲ್ಲರಿಗೂ ಮೆಟಬಾಲಿಸಮ್ ಕರೆಕ್ಟಾಗಿ ಒಂದೇ ಥರ ಇರಲ್ಲ, ಒಬ್ಬೊಬ್ಬರಿಗೆ ಬೇರೆ ಥರ ಇರೋದ್ರಿಂದ ಆಗುತ್ತೆ. 60% ಜನಗಳಿಗೆ ವಿತಿನ್ 1 hourಲ್ಲಿ ಕಂಟ್ರೋಲ್ ಬರುತ್ತೆ. ಅದಾದ್ಮೇಲಿಂದ ನಾವು ತುಂಬ ಜನ ಡಾಕ್ಟ್ರ್ ಕೇಳಿದು ಎಷ್ಟು ದಿನಕ್ಕೆ ಕಂಟ್ರೋಲಿಗೆ ಬರ್ಬೋದು ಶುಗರು, ಆ ಥರ ಎಲ್ಲ ಹೇಳಿದ್ರು. ಕೆಲವರು ಆಲೋಪತಿ ಅವರೆಲ್ಲ ಹೇಳಿದ್ರು 1 month ಬೇಕಾಗುತ್ತೆ, ಇನ್ನು ಆಯುರ್ವೇದರ್ 1 week ಅಂತ ಬೇಕಾಗತ್ತೆ ಅಂತ.
ಅಂತ ಹೇಳಿದ್ರೆ 1 ಅವರ್ಲು ಮಾಡ್ಬೋದಾ ಸರ್? ಸಾಧ್ಯನೇ ಇಲ್ಲ, ಚಾನ್ಸ್ ಇಲ್ಲ ಅಂತ ಹೇಳಿದಾಗ ಅದು ನಮಗೊಂಥರ ಖುಷಿನೂ ಆಯಿತು, ಇನ್ನೊಂದು ಭಯನೂ ಆಯಿತು. 1 ಅವರ್ಗೆ ಏನಾಗ್ತಿದಿಲ್ಲ, ಏನಾದ್ರು ಸೈಡ್ ಎಫೆಕ್ಟ್ ಆಗ್ಬೋದಾ ಅಂತ ಹೇಳಿ ಅದಕ್ಕೆ ಆಯುಷಿಂದೆಲ್ಲ ಲೈಸೆನ್ಸ್ ಇದೆ. ಅದನ್ನು ತಗೊಂಡು ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಹತ್ತತ್ರ 1 ಮಂತ್ಗೆ 10,000 ಪೀಸ್ ಮೂವ್ ಆಗ್ತಿದೆ. ಅದನ್ನು ಮೌತ್ ಆಫ್ ಅಡ್ವರ್ಟೈಸ್ಮೆಂಟ್ ಇಂದ, ಯಾವುದೇ ಥರ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ, ಮೌತ್ ಆಫ್ ಇದರಿಂದ ಅಷ್ಟು ಜನದನ್ನ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಅಲ್ಲೊಂದು 9,000 ಪೀಪಲ್ವರೆಗೂ 1 ಅವರ್ಗೆ ರಿಸಲ್ಟ್ ಬಂದಿದೆ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಎಕ್ಸಸೈಸ್ ಮಾಡೋ ಮೂಡ್ ಇರಲ್ಲ, ಒಂಥರ ಸ್ಟಿಫ್ನೆಸ್ ಇರಲ್ಲ. ಅವ್ರಿಗೆ ಏನಾಗುತ್ತೆ ಅಂದ್ರೆ ವಿತಿನ್ ಅವ್ರಿಗೆ 1 ಡೇಲೇನೆ ನಾನು ಇವತ್ತು ವಾಕ್ 2 ರೌಂಡ್ ಹೋಗೋ ಟೈಮಲ್ಲಿ 4 ರೌಂಡ್ 5 ರೌಂಡ್ ಹೋದೆ, ಈ ಥರ ಎಲ್ಲ ಫೀಲು ಅವ್ರಿಗೆ ತುಂಬ ಜಾಸ್ತಿ ಬರ್ತಾ ಇತ್ತು. ಅವಾಗ ನಾನು ಕೇಳಿದೆ, ಅದಕ್ಕೆ ಮೇಯ್ನ್ ಇರುವಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಲಿಕ್ವಿಡಲ್ಲಿ ಏನಾಗುತ್ತೆ ಅದನ್ನು ಸೇವಿಸಿದಾಗ ಅದೇನಾಗುತ್ತೆ ಅಂದರೆ ನಮ್ಮ ಇಂಟೆಸ್ಟೈನ್ನ ಕ್ಲೀನ್ ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ, ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಯಾವಾಗ ನಾನು ದೇಹನ ಶುದ್ಧ ಮಾಡ್ಕೊಳ್ಳುತ್ತೋ ಆವಾಗ ನನಗೆ ರೋಗ ಇಲ್ಲ ಅನ್ನೋ ಫೀಲು ಬೆಟರ್ ಆಗುತ್ತೆ. ಈಗ ಎಕ್ಸಾಂಪಲ್, ಈಗ ಹಬ್ಬದಲ್ಲಿ ಚೆನ್ನಾಗಿ ಊಟ ಮಾಡಿಬಿಡಿ, ಸಿಹಿ ಊಟನ, ಏನೋ ಕೆಲಸ ಮಾಡೋಕೋದ್ರೆ ಏನಾಗುತ್ತೆ ಹೇಳಿ, ನಿದ್ದೆ ಮೂಡು, ಏನೋ ಮಾಡೋದು ಬೇಡ, ಈ ಥರ ಬಾಡಿ ಸ್ಟ್ರೆಸ್ ಥರ ಆಲಸ್ಯ ಆಗುತ್ತೆ. ಆದರೆ ಇದನ್ನು ತೆಗೆದಾಗ ಏನಾಗುತ್ತೆ ಅಂದರೆ ಬೇಗ ತಿಂದಿಂದ ಆಹಾರಗಳು ಬೇಗ ಜೀರ್ಣ ಆದಾಗ ಏನಾಗುತ್ತೆ ಅಂದರೆ ಅದನ್ನು ಡಿಟಾಕ್ಸ್ ಮಾಡಿ ಲೂಸ್ ಮೋಷನ್ ಆಗುತ್ತೆ ಸ್ವಲ್ಪ. ಅದನ್ನು ಆಯುರ್ವೇದದಲ್ಲಿ ವಿರೇಚನ ಅಂತ ಕರೀತಾರೆ. ಆ ವಿರೇಚನ ಅಂತ ಇದು ಮಾಡ್ತಾರೆ, ಪಂಚಕರ್ಮದಲ್ಲಿ ಒಂದು ಪಾರ್ಟ್ ಆಫ್ ವಿರೇಚನ ಅಂತ ಕರೀತಾರೆ. ಅಂದರೆ ನನ್ನ ದೇಹನ ಶುದ್ಧ ಮಾಡುವಂಥದ್ದು. ಅದನ್ನು ನಾವು ವಿತಿನ್ 1 ಅವರ್ಗೆ ಶುದ್ಧ ಆಗೋ ಥರ ನಾವೇನು ಮಾಡಿದ್ದೀವಿ ಅಂದರೆ ಫಾರ್ಮುಲಾನ ಮಾಡಿದ್ದೀವಿ. ಎಲ್ಲ ಹಾಕಿರೋದೆಲ್ಲ ಹೈಲಿ ಕ್ವಾಲಿಫೈಡ್ ಹರ್ಬ್ಸ್ಗಳದನ್ನು ಅದು ಹಾಕಿರೋದ್ರಿಂದ ವಿತಿನ್ 1 ಅವರ್ಗೆ ಸ್ಮೂತಾಗಿ ಇದಾಗೋದ್ರಿಂದ ಅವ್ರಿಗೆ ಒಂಥರ ಎನರ್ಜಿ ಫೀಲ್ ಆಗುತ್ತೆ, ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಬ್ಲಡ್ ಕ್ಲೀನ್ ಆಗುತ್ತೆ. ಎಂಟೈರ್ ಬ್ಲಡ್ ಕ್ಲೀನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಇನ್ ಕೇಸ್ ಗ್ಲೂಕೋಸ್ ಏನಾದ್ರು ಜಾಸ್ತಿ ಇದ್ದರೆ ಅದನ್ನು ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಮಾಡ್ಕೊಂಡು ರೆಡ್ಯೂಸ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಜೊತೆಗೆ ನಾನು ಮೇಯ್ನು ನನಗೆ ಬೇಕಾಗಿರೋದೇನೆಂದರೆ ಆರ್ಗನ್ಸ್ ಎಲ್ಲ ಸೇಫ್ ಆಗಬೇಕು, ಅವರೆಲ್ಲ ಚೆನ್ನಾಗಿರಬೇಕು, ಮತ್ತು ಎಲ್ಲರ ಥರನೂ ಅವರು ಮಧುಮೇಹದಿಂದ ದೂರ ಆಗಬೇಕು. ನಾನು ಮಧುಮೇಹಿ ಅಂತ ಅವರು ಮೈಂಡಲ್ಲಿ ಅನ್ಕೋಬಾರ್ದು. ಅದಕ್ಕೆ ನಾವೇನು ಮಾಡೋದು ಅಂತ ಹೇಳಿದ್ರೆ ಆರ್ಮೇಹ ಅನ್ನೋ ಪ್ರಾಡಕ್ಟ್ನ ನಾವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ವೀಕ್ಷಕರೇ, ತಾವು ಕೂಡ ಈ ಪ್ರಾಡಕ್ಟ್ಸ್ಗಳನ್ನ ತಗೋಬೇಕು ಅಂತ ಹೇಳಿದ್ರೆ, ಡಯಾಬಿಟಿಕ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆಯನ್ನ ಮಾಡಿ ತಾವು ಕೂಡ ಇದನ್ನ ಪರ್ಚೇಸ್ ಮಾಡಿ ಉತ್ತಮವಾಗಿರುವಂಥ ಜೀವನವನ್ನ ತಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಸರ್ ಇದ್ದಾರೆ ಮಾತಾಡ್ಸೋಣ. ಸರ್, ಅಂದ್ರೆ ಈ ಆಯುರ್ಬ್ರಹ್ಮ ಅನ್ನುವಂಥದ್ದು ಹೇಗೆ ನಿಮಗೆ ಹುಟ್ಕೋತು, ಅಂದ್ರೆ ಇದನ್ನ ಹೇಗೆ ಪ್ರಾರಂಭ ಮಾಡಿದ್ರಿ ತಾವು? ಲಾಕ್ಡೌನ್ವರೆಗೂ ನಾನೊಂದು ಕಂಪನಿಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಮಗೆ ಒಂದು ಫಾರ್ಮುಲಾ ಗೊತ್ತಿತ್ತು, ಪಾರಂಪರಿಕ ಫಾರ್ಮುಲಾ, 150 ಇಯರ್ಸ್ ಓಲ್ಡ್ ಒಂದು ಫಾರ್ಮುಲಾ ಇತ್ತು. ಇದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಅದನ್ನು ಯೂಸ್ ಮಾಡ್ತಾ 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 ನಾನು ಕೆಲವರಿಗೆ ಫ್ರೆಂಡ್ಸ್ಗಳು ಅವ್ರು ಇವ್ರಿಗೆಲ್ಲನೂ ಕೊಡ್ತಾ ಇದ್ದೆ ಒಂದು ಲಿಕ್ವಿಡ್. ಅದನ್ನು ಅದು ಯಾವ ಥರ ಕೆಲಸ ಮಾಡ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಆ ಲಿಕ್ವಿಡ್ನ ಮಾಡ್ತಾ ಮಾಡ್ತಾ ನನಗೆ ಆ್ಯಕ್ಚುಲಿ ಸ್ಯಾಲ್ರಿ ಬರ್ತಿರ್ಲಿಲ್ಲ. ನಾನು ಏನು ವರ್ಕ್ ಮಾಡ್ತಿರ್ತೀನಿ ಅದನ್ನು ಕಮಿಷನ್ ಬರ್ತಿತ್ತು. ಆಯ್ತಾ, ಈಗ ಲಾಕ್ಡೌನ್ ಆದಾಗ ಏನಾಯ್ತು ಹೇಳಿ, ಕ್ಲೀನಾಗಿ ಮನೇಲೆ ಸೆಟ್ಲ್ ಮಾಡಿ ಬಾಡಿಗೆಗೂ ನಮ್ಮ ಹತ್ರ ದುಡ್ಡು ಕಷ್ಟ ಆಗ್ತಿತ್ತು. ಆ ಓನರ್ ಬಂದು ನಮಗೆ ಹಿಂಸೆ ಕೊಡ್ತಿದ್ರು, ಬಾಡಿಗೆ ಕೊಡಿ ಅಂತ ಹಿಂಸೆ ಕೊಡ್ತಿದ್ರು. ನಾನು ಅವಾಗ ಅನ್ಕೊಂಡೆ, ಜಾಬಿಂದ ನನಗೇನು ಏನೋ ಸಾಧನೆ ಮಾಡೋಕ್ಕಾಗಲ್ಲ, ಮತ್ತೆ ಎಲ್ಲರಿಂದ ನಾನು ಅವಮಾನ, ನಾನು ನನ್ನ ಫ್ಯಾಮಿಲಿ ಎಲ್ಲರಿಂದ ತುಂಬ ಅವಮಾನ ಫೇಸ್ ಮಾಡ್ತಿದ್ದು. ಅದಾದ್ಮೇಲಿಂದ ನನ್ನ ಹತ್ರ ಈ ಥರ ಒಳ್ಳೆ ಪ್ರಾಡಕ್ಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಸೈಂಟಿಸ್ಟ್ ಅಂತ ಕರಿಬೋದು, ಆ ಥರ ಫಾರ್ಮುಲಾಗಳಿರ್ತ ಅವ್ರ ಹತ್ರ ಇತ್ತು, ತುಂಬ ಜನ ಕೊಡ್ತಿದ್ರು. ಅವ್ರನ್ನ ನಾನು ಯೂಸ್ ಮಾಡ್ತಿದ್ನಲ್ಲ, ಈ ಥರದೊಂದು ಪ್ರಾಡಕ್ಟ್ ಇದೆಯಲ್ಲ, ನಾನೇ ಯಾಕೆ ಇದನ್ನು ಓನಾಗಿ ಇದು ಮಾಡ್ಬೋದು ಅಂತ ನಾನು ಕೇಳಿದೆ ಅವ್ರಿಗೆ. ಅವ್ರಿಗೆ ಹೇಳಿದ್ಮೇಲೆ ಇವೆಲ್ಲ ಕಷ್ಟ, ಮಾರ್ಕೆಟ್ ಮಾಡೋದೆಲ್ಲ ಕಷ್ಟ, ಆ ಥರ ಇದ್ದಿದ್ರೆ ನಾನು ಈ ಥರ ಒಳ್ಳೆ ಅದ್ಭುತವಾಗಿರೋ ಪ್ರಾಡಕ್ಟ್ ಇಟ್ಕೊಂಡು ನಾವೇನೋ ಮಾಡ್ಬೋದಿತ್ತು, ಆ ಥರ ಆಗಲ್ಲ ಅಂತ ಹೇಳಿದ್ರು. ಸರಿ, ಇಲ್ಲ ನಂಗೆ ಸ್ವಲ್ಪ ಅನುಭವ ಇದೆ, ನಾನು ಮಾಡ್ಬೋದಾ ಅಂತೇಳಿ ಲಾಕ್ಡೌನಲ್ಲಿ ನನ್ನ ಈ ಪ್ರಾಡಕ್ಟ್ನ ಸ್ಟಾರ್ಟ್ ಮಾಡಿದ್ರು. ಆ ಪ್ರಾಡಕ್ಟ್ ಹೆಸರು ಬಂದೇನೆ ಸ್ಟಮಕ್ ಕೇರ್ ಅಂತ, ಆಯುರ್ಬ್ರಹ್ಮ AB ಅಡ್ವಾನ್ಸ್ ಸ್ಟಮಕ್ ಕೇರ್ ಅಂತ ಬರುತ್ತೆ. ಏನಕ್ಕೆ ಸ್ಟಮಕ್ ಕೇರ್ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ಎಲ್ಲ ಕಾಯಿಲೆಗೂ ಮೂಲ ಕಾರಣ ಯಾವುದು? ಹೊಟ್ಟೆ. ಆಯ್ತಾ, ಹೊಟ್ಟೆಯಿಂದನೇ ಎಲ್ಲ ಕಾಯಿಲೆ ಬರೋದು. ನೀವು ಏನೇ ಕಾಯಿಲೆ ಯೋಚನೆ ಮಾಡಿ, ಮಂಡಿ ನೋವು ಇರಲಿ, ಅದನ್ನು ಮೂಲ ಹೊಡಿಕೊಂಡು ಹೋದ್ರೆ ಹೊಟ್ಟೆನೇ ಬರುತ್ತೆ. ಶುಗರ ಮೂಲ ಹೊಡ್ಕೊಂಡು ಹೋದ್ರೆ ಹೊಟ್ಟೆ ಬರುತ್ತೆ. ಕೂದಲು ಉದುರ್ತಿದೆಯಾ, ಮೂಲ ಹೊಡಿಕೊಂಡು ಹೋದ್ರೆ ಹೊಟ್ಟೆ ಬರುತ್ತೆ. ನಾವೇನು ಮಾಡ್ಬೇಕಂದ್ರೆ, ಹಾಗಾದ್ರೆ ಜನಗಳಿಗೆ ಹೊಟ್ಟೆ ಒಂದು ಕರೆಕ್ಟಾಗಿ ಇಟ್ಕೊಂಡ್ರೆ ಎಲ್ಲನೂ ಕರೆಕ್ಟಾಗಿ ಇಟ್ಕೋಬೋದಾ, ಆ ಥರ ಯೋಚನೆ ಆಗಿ ಸರಿ ಸರ್ ಆಯ್ತು ಅಂತೇಳಿ ಸ್ಟಮಕ್ ಕೇರ್ ಅಂತ ನೇಮ್ ಅದನ್ನು ಸಜೆಷನ್ ಮಾಡಿದು.
ಅದ್ರ ಜೊತೆಗೆ ಅದು ಎಷ್ಟು ವಂಡರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನ ಕುಡಿಲಿಕ್ಕೆ ಮಾತ್ರ ಭಯಂಕರ ಕಹಿ, ಅಷ್ಟು ಈಸಿ ಅಲ್ಲ, ಭಯಂಕರ ಕಹಿ. ಮತ್ತೆ ಕುಡಿಬೇಕಾದ್ರೆ ಕ್ವಾಂಟಿಟಿ ಬಂದು 60 ml ಅಂದ್ರೆ ಸ್ವಲ್ಪ ಜಾಸ್ತಿನೇ. ಅದನ್ನ ಕುಡಿದು 2 ಲೋಟ ಬಿಸಿನೀರು ಕುಡಿಬೇಕು ಆಯ್ತಾ. ಇಲ್ಲಿಗೆ ಮಾತ್ರ ದೇವರು ಕಹಿ ಕೊಟ್ಟಿದ್ದಾನೆ ಅಷ್ಟೇನೆ. ಬಟ್ ಇಲ್ಲಿಗೆಲ್ಲ ಎಷ್ಟು ಒಳ್ಳೇದು ಅಂತ ಹೇಳಿದ್ರೆ ಎಂಟೈರ್ ಈಗ ನಾನು ಅದನ್ನ 3 months ಯೂಸ್ ಮಾಡಿ ನನ್ನ ಬಾಡಿ ಪೂರ್ತಿ ನಾನು ಚೆಕಪ್ ಮಾಡಿಸಿದ್ರೆ ಕಂಪ್ಲೀಟ್ ಆಗಿ ಅವ್ರಿಗೂ ಎಲ್ಲೂ ಒಂದು ಪಾಯಿಂಟ್ಸ್ನ ಹುಡ್ಕಕ್ಕಾಗಲ್ಲ, ಅಷ್ಟು ನಾರ್ಮಲ್ 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 ಅಂತ ಬಂತಿರುತ್ತೆ. ಅದಕ್ಕೆಲ್ಲ ಮೇನ್ ರೀಸನ್ ಏನಂದ್ರೆ ಹೊಟ್ಟೆ ಅಷ್ಟೇನೆ. ನನ್ನ ಹೊಟ್ಟೆಲಿ ಉಳಿದಂತ ಮಲ ಏನಾದ್ರು ಇದ್ರೇನೆ ರೋಗಗಳು ಸ್ಟಾರ್ಟ್ ಆಗುವಂಥದ್ದು. ಇಂಟೆಸ್ಟೈನಲ್ ಸ್ವಲ್ಪ ಮಲಗಳು ಮಿಕ್ಕಿದ್ರೆ ಮಾತ್ರನೇ ರೋಗಗಳು ಸ್ಟಾರ್ಟ್ ಮಾಡೋದು. ಹಾಗಾದ್ರೆ ನಾವೇನ್ ಮಾಡಬೇಕು, ಕ್ಲೀನ್ ಮಾಡ್ಕೋಬೇಕು, ಡಿಟಾಕ್ಸ್ ಮಾಡ್ಕೋಬೇಕು, ಪಂಚಕರ್ಮ ಮಾಡಿಸ್ಕೋಬೇಕು. ಪಂಚಕರ್ಮ ಅನ್ನೋದು ಒಂದು ಒಳ್ಳೆ ಟ್ರೀಟ್ಮೆಂಟು. ಅದರಲ್ಲಿ ಒಂದು ವಿರೇಚನ ಅಂತ ಮಾಡ್ತಾರೆ, ಒಮ್ಮನ ಅಂತ ಮಾಡ್ತಾರೆ. ವಿರೇಚನ ಬಂದು ಜೀರ್ಣ ಆಗಿ ಹೊರಬರೋವಂಥದ್ನ ವಿರೇಚನ ಅಂತ ಕರೀತಾರೆ. ಒಮ್ಮನ ಅಂದ್ರೆ ಜೀರ್ಣ ಆಗದೇನೆ ಬಾಯಿಂದನೇ ವಾಪಸ್ ಬರುವಂಥದ್ನ ಒಮ್ಮನ ಅಂತ ಕರೀತಾರೆ. ಒಮ್ಮನ ಬಹಳ ಕಷ್ಟ, ಇದನ್ನ ಮಾಡ್ಬೋದು ಅಂತ ಹೇಳಿ ನಾವು ಅದನ್ನ ಸ್ಟಾರ್ಟ್ ಮಾಡಿಸ್ತು ಅದನ್ನ. ಆಮೇಲೆ ಸ್ಟಮಕೇರ್ ಅಂತ ಮಾಡೋದು. ಅದು ಯಾವ ತರ ಡಿಟಾಕ್ಸ್ ಆಗುತ್ತೆ ಅಂತ ಹೇಳಿದ್ರೆ ವಿತಿನ್ 1 hour ಅಲ್ಲಿ ಡಿಟಾಕ್ಸ್ ಆಗುತ್ತೆ. ನನಗೆ ದೇವ್ರು ಕೊಟ್ಟರಂತ ಅದೃಷ್ಟ ಅರ್ಧ ಗಂಟೆಲಿ ಆಗುತ್ತೆ. ನನಗೆ ಅದನ್ನ ಕುಡ್ದು ಅರ್ಧ ಗಂಟೆಲಿ ಆಗುತ್ತೆ. ಯಾವ ತರ ಅಂತ ಹೇಳಿದ್ರೆ ನಾನು ತಿಂದಿದ್ದನ್ನ ಎಲ್ಲ ಜೀರ್ಣ ಮಾಡ್ಕೊಂಡು ನನ್ನ ಬಾಡಿಲಿ ಏನೇ ಅಂತ ಯಾವುದೇ ತರ ಅಂಶನ ಬಿಡದೇನೆ ಮಾಡುತ್ತೆ. ಜೊತೆಗೆ ಬ್ಲಡ್ ನ ಕ್ಲೀನ್ ಮಾಡ್ಕೊಳ್ಳುತ್ತೆ. ಬ್ಲಡ್ ನಾನೊಂದು ಕೇಳ್ತೀನಿ ಕೇಳಿ, ಬ್ಲಡ್ ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ನಮ್ಮ ದೇಹದಲ್ಲಿ? ಇಡೀ ದೇಹದ ಸಂಚಾರ ಮಾಡುತ್ತಲ್ವಾ. ಒಳ್ಳೆ ರಕ್ತ ಸಂಚಾರ ಮಾಡಿದ್ರೆ ಅಲ್ಲಿ ಹೋಗುವಂಥ ದಾರಿ ಎಲ್ಲನೂ ಶುದ್ಧವಾಗಿ ಇಟ್ಕೊಳ್ಳುತ್ತೆ. ಹಾಗೇನೆ ಕೆಟ್ಟ ರಕ್ತ ಏನು ಮಾಡುತ್ತೆ ಅಂದರೆ ನಮ್ಮ ಎಲ್ಲೆಲ್ಲಿ ಸಂಚಾರ ಮಾಡುತ್ತೋ ಅಲ್ಲೆಲ್ಲ ಏನು ಮಾಡುತ್ತೆ ಅಂದ್ರೆ ಹಾಳು ಮಾಡ್ಕೊಂಡು ಬರ್ತಾ ಇರುತ್ತೆ, ಡ್ಯಾಮೇಜ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಈಗ ಬೋನ್ಸ್ಗೆ ಹೋಗುತ್ತಾ, ಬೋನ್ಸ್ ಮ್ಯಾರೋ ಇರ್ತದಲ್ವಾ, ಆ ಜೆಲ್ನ ಏನು ಮಾಡುತ್ತೆ ಅಂದರೆ ಆ ಕೆಟ್ಟ ರಕ್ತ ಏನಾಗುತ್ತೆ ಅಂದರೆ ಏನಾದ್ರು ಕೂತಿ ಅದನ್ನು ತಿಂತ ಅವಾಗ ಮೂಳೆ ಸೋದಿದೆ ಅಂತ ಬರೋದು ಅದರಿಂದನೇ ಆಯ್ತಾ. ಈಗ ಕೂದಲು ಉದುರಿದೆ ಇದೆಯಾ, ಮೇಲ್ಗಡೆ ಎಷ್ಟು ಎಣ್ಣೆ ಹಚ್ಚಿದ್ರು ಏನು ಪ್ರಯೋಜನ ಇಲ್ಲ. ಇನ್ನರ್ ಕ್ಲೀನ್ ಆಗಬೇಕು. ಒಳಗಡೆ ಕ್ಲೀನ್ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮೊದಲೆಲ್ಲ ನೀವು ಅಂತಿದ್ರಿ, ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ತಾಯಿಗೆ ಅಜ್ಜಿಗೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಕೂದಲು. ಇವಾಗ ಯಾವ ಅಜ್ಜಿಗೂ ಕೂದಲಿಲ್ಲ, ಅಮ್ಮಂಗೂ ಕೂದಲಿಲ್ಲ, ಮಕ್ಕಳಿಗೂ ಕೂದಲಿಲ್ಲ. ಯಾಕೆ ಅಂದರೆ ಈಗಿನ ಆಹಾರ ಪದ್ಧತಿ ಆ ಥರ ಇದೆ. ಎಲ್ಲರೂ ಏನಾಗುತ್ತೆ ಅಂದರೆ ಫಾಸ್ಟಾಗಿ ಏನಾದ್ರು ಮಾಡ್ಬೇಕಂತೇಳಿ ಫುಡ್ಡು ಆ ಥರ ಹಾಳು ಮಾಡಿ ಇಟ್ಟಿದ್ದಾರೆ. ಅದರಿಂದ ಏನಾಗ್ತದೆ, ಅದನ್ನು ಸೇವಿಸಿದಾಗ ರಕ್ತ ಕೆಟ್ಟುತ್ತೆ. ರಕ್ತ ಕೆಟ್ಟಾಗ ಏನಾಗುತ್ತೆ, ಆ ರಕ್ತ ಎಲ್ಲೆಲ್ಲಿ ಸಂಚಾರ ಮಾಡುತ್ತೋ ಅಲ್ಲೆಲ್ಲ ಏನು ಮಾಡುತ್ತೆ ಅಂದರೆ ಹಾಳು ಮಾಡ್ಕೊಂಡು ಬರೋ ಕೆಲಸನೇ ರಕ್ತದ್ದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಶುದ್ಧ ಮಾಡಬೇಕು. ಎಕ್ಸಾಂಪಲ್ ಈಗ ಒಂದು 2000 ಕಿಲೋಮೀಟರ್ ಓಡಿದ ತಕ್ಷಣ ನಮ್ಮ 2 ವೀಲರ್ನ ಇಂಜಿನ್ನ ಆಯಿಲ್ನ ಚೇಂಜ್ ಮಾಡಿಸಿ ಶುದ್ಧ ಮಾಡ್ಕೋತೀವಿ. ಯಾಕೆ? ಇಂಜಿನ್ ಚೆನ್ನಾಗಿರಲಿ ಅಂತ. ಹಾಗೆ ನನ್ನ ದೇಹಕ್ಕೆ ಏನು ಸರ್ವಿಸ್ ಮಾಡ್ಕೊಂಡಿದ್ದೀವಿ, ಹುಟ್ಟದಾಗಿಂದ ಸಾಯೋವರೆಗೂ ಹೃದಯ ಕೆಲಸ ಮಾಡ್ತಾನೆ ಇರುತ್ತೆ. ಅದಕ್ಕೆ ಏನು ಸರ್ವಿಸ್ ಮಾಡ್ಕೋತೀವಿ? ಏನು ಮಾಡ್ಕೊಳ್ಳಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ಅಂತ ಸರ್ವಿಸ್, ಬಾಡಿ ಸರ್ವಿಸ್ ಮಾಡಲಿಕ್ಕೆ ಅಂತಲೇ ಏನಾದ್ರು ಪ್ರಾಡಕ್ಟ್ನ ಇದೆಯಲ್ಲ, ಈ ಥರ ಒಳ್ಳೆ ಪ್ರಾಡಕ್ಟ್ ಇದಿಲ್ಲ ಅಂತೇಳಿ ಇದನ್ನ ಸ್ಟಾರ್ಟ್ ಮಾಡೋದು. ಅದನ್ನ ಸ್ಟಾರ್ಟ್ ಮಾಡಿ ಯಾವ ಥರ ಮಿರಾಕಲ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ವಿತಿನ್ 1 hour 2 hour ಒಳ್ಳೆ ರಿಸಲ್ಟ್ ಕೊಡುತ್ತೆ. ಗ್ಯಾಸ್ಟ್ರಿಕ್ ಇದೆಯಾ ಕ್ಲೀನ್ ಮಾಡುತ್ತೆ, ಪೈಲ್ಸ್ ಇದೆಯಾ ಕ್ಲೀನ್ ಮಾಡುತ್ತೆ. ಕಿಡ್ನಿ ಸ್ಟೋನ್ ನನಗೇನೆ ಅಪ್ ಟು 9 mm ವರೆಗೆ ರಿಮೂವ್ ಆಗಿದೆ. ನನಗೇನೆ ಪರ್ಸನಲ್ ಯೂಸ್ ಅದನ್ನ. ಅದು ಬಂದ್ಮೇಲೆ ಕಿಡ್ನಿ ಸ್ಟೋನ್ಗೆ ಯೂಸ್ ಆಗುತ್ತೆ ಅಂತ ನಾವು ಇದು ಮಾಡ್ಕೊಂಡು ಶುಗರ್ನ ಅಷ್ಟೇ ಬೇಗ ಕಂಟ್ರೋಲ್ ಬರ್ತಿದೆ. ಮತ್ತೆ ಡ್ಯಾಮೇಜ್ ಆರ್ಗನ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳುತ್ತೆ. ಮತ್ತೆ ಪೈಲ್ಸು, ಪಿಸ್ತೂಲ್ ಆಗಲಿ, ಮತ್ತೆ ಪಿಂಪಲ್ಸ್ ಆಗಲಿ, ಸೋರೇಸಿಸ್ ಆಗಲಿ, ಕೂದಲುದ್ರ ಪ್ರಾಬ್ಲಮ್ ಆಗಲಿ, ಎಂಟೈರ್ ಎನಿ ಪ್ರಾಬ್ಲಮ್, ಮತ್ತೆ ಮಂಡಿ ನೋವುಗಳಾಗಲಿ, ಬ್ಯಾಕ್ ಪೇನ್ಗಳು, ಅದೆಲ್ಲ ವಾತ ದೋಷ ಅಂತಾರೆ. ವಾತ ದೋಷ ನಿವಾರಣೆ ಮಾಡೋದು ಏನಂದ್ರೆ ಸ್ಟಮಕ್ ಕೇರ್. ಅದನ್ನ ಸ್ಟಮಕ್ ಕೇರ್ನು ವಾತ ದೋಷ, ವಾತ ಪಿತ್ತ ಕಫ 3 ದೋಷನೂ ಕ್ಲಿಯರ್ ಮಾಡ್ಕೊಳ್ಳುತ್ತೆ. ಅಸ್ತಮ ಇದೆಯಾ, ಅಸ್ತಮದವರೆಗೂ ಕಫ ಕ್ಲೀನ್ ಮಾಡುತ್ತೆ. ವಿತಿನ್ 1 hour ಕಫ ಅವರು ಮೋಷನ್ ಅಲ್ಲಿ ಹೋಗೋದನ್ನ ನೋಡ್ಬೋದು. ಮೋಷನ್ ಮಾತ್ರ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಮೋಷನ್ ಪ್ರಾಬ್ಲಮ್ ಇರೋರಿಗೆ, ಗ್ಯಾಸ್ಟ್ರಿಕ್ ಇರೋರಿಗೆ, ನಮ್ಮ ಹತ್ರ ಹೈಯೆಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೇನೆ ಜಾಸ್ತಿ ಸ್ಟಮಕ್ ಕೇರ್ನ ಯೂಸ್ ಮಾಡ್ತಾರೆ ಅಂತದ್ದು. ತುಂಬಾ ಫೇಸ್ ಮಾಡ್ತಿದ್ದಾರೆ ಗ್ಯಾಸ್ಟ್ರಿಕ್ ಅಂತನ, ಅದನ್ನ ಕ್ಲೀನ್ ಮಾಡ್ಕೊಳ್ಳುತ್ತೆ. ಆಕ್ಚುಲಿ ಈ ತರ ನಾವು ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ಲಿಕ್ಕೆ ಅಂತಾನೆ, ರಕ್ತ ಕ್ಲೀನ್ ಮಾಡ್ಲಿಕ್ಕೆ ಅಂತಾನೆ, ಈಗ ಡ್ಯಾಮೇಜ್, ಈಗ ಸೆಲ್ಸ್ ಡ್ಯಾಮೇಜ್ ಇದೆ ರಕ್ತದಿಂದ, ಮತ್ತೆ ನಾವು ಶುದ್ಧ ರಕ್ತ ಬಿಟ್ಟಾಗ ಏನಾಗುತ್ತೆ, ಮತ್ತೆ ಅದು ಡ್ಯಾಮೇಜ್ ಸೆಲ್ಸ್ ಏನಾಗುತ್ತೆ ಮತ್ತೆ ರಿಕವರ್ ಆಗ್ತಾ ಬರುತ್ತೆ. ಅದರಿಂದ ಎಷ್ಟೆಷ್ಟೋ ಕಾಯಿಲೆಗಳೆಲ್ಲ ಏನಾಗುತ್ತೆ ಗುಣ ಆಗುತ್ತೆ ಬರ್ತಾ ಹೇಳಿ. ಅವಾಗ ನಾವು ಸ್ಟಮಕ್ ಕೇರ್ ಅಂತ ಸ್ಟಾರ್ಟ್ ಮಾಡೋದು. 4 ಬಾಟ್ಲಿಂದ ಸ್ಟಾರ್ಟ್ ಮಾಡಿದ್ದು.